ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು 76th ಡೇ ವ್ಲಾಗು. ಸೊ ತುಂಬ ಖುಷಿ ಆಗ್ತಿದೆ 75 ಡೇಸ್ ಕಂಪ್ಲೀಟ್ ಮಾಡಿ 76th ಡೇ ವೀಡಿಯೋ ಬಿಡೋಕ್ಕೆ ಅಪ್ಲೋಡ್ ಮಾಡೋಕ್ಕೆ. ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು ಬೇರೆ ಉದ್ದೇಶದಲ್ಲೇ ವ್ಲಾಗಿಂಗ್ ಥರ ಮಾಡಬೇಕು ಅಂತ. ಸೊ ಅದು ಮಾಡದೇ ಇರೋ ಕಾರಣ, ಬಟ್ ಅದು ಕಂಟಿನ್ಯೂಟಿ ಮಿಸ್ ಆಗಬಾರ್ದು. ಯಾವುದೇ ಕಾರಣಕ್ಕೂ ವೀಡಿಯೋ ಅಟ್ ಎನಿ ಕಾಸ್ಟ್ ಡೈಲಿ ಒಂದು ಅಪ್ಲೋಡ್ ಆಗಲೇಬೇಕು ಅಂದ್ಬಿಟ್ಟು ಆ ಇಂಟೆನ್ಷನ್ ಇಟ್ಕೊಂಡು ಮುಂದುವರಿತಾ ಇದ್ದೀನಿ. ಓಕೆ, ಒಂದು ಸ್ವಲ್ಪ ಡಿಫಾಲ್ಟ್ ಇದೆ ನಂದು ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿ ವೀಡಿಯೋಸ್ ಎಲ್ಲ ಬಿಡ್ತಾ ಇರೋದು. ಬಟ್ ಪರವಾಗಿಲ್ಲ, ಇನ್ನು ಮುಂದಕ್ಕೆ ನೋಡೋಣ, ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಗೈಸ್. ಸೊ ಇವತ್ತಿಂದು ಟಾಪಿಕ್ ಬಂದ್ಬಿಟ್ಟು ಗೈಸ್, ಸೊ ಬಿಸ್ನೆಸ್ಗೆ ಬ್ಯಾಕ್ ಟು ಬಿಸ್ನೆಸ್ ಬರೋಣ. ಸೊ ಬಿಸ್ನೆಸ್ದು ಸೀರೀಸ್ ನಡೀತಿತ್ತು ನಂದು. ಸೊ ಇನ್ನೂ ತುಂಬ ಬಿಸ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಇದೆ. ಸೊ ನನ್ನ ಕಡೆಯಿಂದ ಆಲ್ಮೋಸ್ಟು ಒಂದು 50 to 60 ವೀಡಿಯೋಸ್ ಅಂತೂ ಕೊಡ್ತೀನಿ ಸೊ ಬಿಸ್ನೆಸ್ ಬಗ್ಗೆ. ಸೊ ನಿಮಗೆ ಬೇಕು ಅಂದರೆ 50 to 60 ವೀಡಿಯೋಸು ಸೊ ಕಮೆಂಟ್ ಮಾಡಿ. ಸೊ ನಿಮಗೇನಾದರೂ ಬಿಸ್ನೆಸ್ಸಲ್ಲಿ ಡೌಟ್ಸ್ ಇದ್ದರೆ, ಯಾವುದಾದ್ರೂ ಬಿಸ್ನೆಸ್ ಬಗ್ಗೆ ಐಡಿಯಾ ಬೇಕು ಅಂದರೆ, ಸೊ ಇಲ್ಲ ಒಂದು ಕಂಪ್ಲೀಟ್ ಬಿಸ್ನೆಸ್, ಒಂದೇ ಬಿಸ್ನೆಸ್ ಟಾಪಿಕ್ ಇಟ್ಕೊಂಡು ಕಂಪ್ಲೀಟ್ ವೀಡಿಯೋ ಮಾಡಿ ಅಂತ ಇದ್ರೂ ನನ್ನ ಹತ್ರ ಬೇಕಾದರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಡ್ರಾಪ್ ಮಾಡಿದ ತಕ್ಷಣ ಗೈಸ್, ಸೊ ನಾನು ರೆಸ್ಪಾನ್ಸ್ ಮಾಡ್ತೀನಿ ಬಿಡ್ತೀನಿ ಅನ್ನೋಕ್ಕಿಂತ ಫಸ್ಟು ಸೆಕೆಂಡ್ ಫಸ್ಟ್ ಸ್ಟೆಪ್ ಏನು ಬರುತ್ತೆ, ನೀವು ಕಮೆಂಟ್ ಡ್ರಾಪ್ ಮಾಡಿದ ತಕ್ಷಣ ನೆಕ್ಸ್ಟ್ ಯಾರು ನೋಡ್ತಾರೋ ಅವ್ರು ನಿಮ್ಮ ಕಮೆಂಟ್ ಚೆಕ್ ಮಾಡಿ ನಿಮ್ಮ ಕಮೆಂಟ್ ಇಷ್ಟ ಆದರೆ ಲೈಕ್ ಮಾಡ್ತಾರೆ. ನನಗೂ ಅದೊಂಥರ ಇದ್ರ ಥರ ಆಗುತ್ತೆ. ಯಾಕಂದರೆ ನಾನೇ ಕಮೆಂಟ್ ಹಾಕಿ ನಾನೇ ಲೈಕ್ ತಗೊಳ್ಳೋದೆಲ್ಲ ಚೆನ್ನಾಗಿರಲ್ಲ ಗೈಸ್. ಸೊ ಅದು ಕ್ವಿಝು ಅಥವಾ ಪೋಲ್ ಥರ ಬಿಡಬೇಕಾಗುತ್ತೆ. ಸೊ ಅದೆಲ್ಲ ನೆಸೆಸಿಟಿ ಇರಲ್ಲ. ಯಾಕಂದ್ರೆ ನನ್ನ ತಲೆಯಲ್ಲಿರೋ ಐಡಿಯಾ ಮಾತ್ರ ನಾನು ಹಾಕ್ತಾ ಇರ್ತೀನಿ. ಸೊ ನೀವು ಒಂದು ಸ್ವಲ್ಪ ಕಮೆಂಟ್ ಹಾಕೋದ್ರಿಂದ, ಕಮೆಂಟ್ ಆ್ಯಡ್ ಮಾಡೋದ್ರಿಂದ ಸೊ ಲೈಕ್ ಆಗುತ್ತೆ. ಅದು ಅವ್ರಿಗೆ ಏನಾರ ಬೇರೆ ಥರ ಬೇಕಾದರೆ ಅವರು ಕಮೆಂಟ್ ಹಾಕ್ತಾರೆ. ಆ ಥರ ಯಾರಾದರೂ ಸ್ಟಾರ್ಟ್ ಮಾಡಬೇಕು. ಓಕೆ ನೋಡೋಣ, ಕಮೆಂಟ್ ಹಾಕಿ. ಸೊ 50 ಇಲ್ಲ 60 ವೀಡಿಯೋಸ್ 70 ವೀಡಿಯೋಸ್ ಗಂಟನೂ ಮಾಡ್ಬೋದು. ಯಾಕಂದರೆ ಟಾಪಿಕ್ಸ್ ಅಷ್ಟೊಂದು ಇರುತ್ತೆ ಬಿಸ್ನೆಸ್ ಬಗ್ಗೆ ಮಾತಾಡೋಕ್ಕೆ. ಸೊ ಇವತ್ತಿನ ಕಾನ್ಸೆಪ್ಟ್ ಬಂದು ಗೈಸ್, ಆಲ್ಮೋಸ್ಟ್ ತಮ್ಮನಿಲ್ ನೋಡಿ ಎಲ್ಲ ಅನಲೈಸ್ ಮಾಡಿಬಿಟ್ಟಿರ್ತೀರ. ಓಕೆ, ಇದು ಇವತ್ತಿನ ಟಾಪಿಕ್, ಇದ್ರ ಬಗ್ಗೆ ಮಾತಾಡ್ತಿರ್ತಾನೆ ಅಂತ. ಸೊ ಯಾವುದು ಬೆಸ್ಟು, ಫ್ರ್ಯಾಂಚೈಸಿನ ಅಥವಾ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಬೆಸ್ಟಾ ಅಂತ ಒಂದು ಡೌಟ್ ಇರುತ್ತೆ ಎಲ್ಲರಿಗೂ. ಸೊ ಫ್ರ್ಯಾಂಚೈಸಿ ಆದರೆ ಈಸಿ ಇರುತ್ತೆ, ಅವ್ರದ್ದು ಗ್ರೋತ್ ಆಗಿರೋದು ಬಿಸ್ನೆಸ್ಸು. ನಾವೇನು ಒಂದು ಸೆಟಪ್ ಮಾಡಿ ಒಂದು ಸ್ವಲ್ಪ ಹ್ಯಾಂಡಲ್ ಮಾಡಿ, ಒಂದು ಸ್ವಲ್ಪ ಸ್ಟಾಕ್ ಮ್ಯಾನೇಜ್ಮೆಂಟ್ ಈ ಥರ ಒಂದು ಸ್ವಲ್ಪ ಚಿಕ್ಕ ಪುಟ್ಟದಾಗಿ ಹ್ಯಾಂಡಲ್ ಮಾಡಿದ್ರೆ ಸಾಕು, ಬಿಸ್ನೆಸ್ ರನ್ ಆಗುತ್ತೆ, ಅರ್ನಿಂಗ್ಸ್ ಬರುತ್ತೆ ಅಂತ ನೀವು ಅನ್ಕೋತಾ ಇರ್ಬೋದು. ಬಟ್ ಇದು ಸುಳ್ಳು ಗೈಸ್. ಸೊ ಯಾವುದೇ ಕಾರಣಕ್ಕೂ ನೀವು ಟೆನ್ಷನ್ ಫ್ರೀ ಅಥವಾ ಇದ್ರ ಫ್ರೀ ಅನ್ನೋ ಥರ ಇರಲ್ಲ. ಸೊ ನೀವು ಫ್ರ್ಯಾಂಚೈಸಿ ಕೂಡ ತಗೊಂಡ್ರು ಮಾರ್ಕೆಟಿಂಗು ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಅವ್ರದ್ದು ಏನು ಅಂದರೆ ಅವ್ರವ್ರ ಏರಿಯಾದಲ್ಲಿ ಅವ್ರವ್ರು ಕ್ಲಿಕ್ ಆಗಿರ್ತಾರೆ. ಸೊ ಅದನ್ನು ನೋಡಿ ನಿಮ್ಮ ಹತ್ರ ಅಟ್ರ್ಯಾಕ್ಟ್ ಆಗ್ಬೋದು ಜನ. ಒಂದು ಸ್ವಲ್ಪ ವಾಕಿನ್ ಕಸ್ಟಮರ್ಸು ಅಥವಾ ಕಸ್ಟಮರ್ಸ್ ಫ್ಲೋ ಒಂದು ಸ್ವಲ್ಪ ಚೆನ್ನಾಗಿರ್ಬೋದು. ಬಟ್ ಟೇಸ್ಟು ಇದೆಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ. ಫಸ್ಟು ಗೈಸ್, ಫ್ರ್ಯಾಂಚೈಸಿ ಅಂದರೆ ಏನು ಅಂತ ಇನ್ಡೆಪ್ತಾಗಿ ಹೇಳ್ಬಿಡ್ತೀನಿ. ಸೊ ಯಾರಿಗೆಲ್ಲ ಫ್ರ್ಯಾಂಚೈಸಿ ಬಗ್ಗೆ ಗೊತ್ತಿಲ್ವೋ ಅಥವಾ ಗೊತ್ತಿದ್ರೂ ನೋಡಿ, ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರ್ಯಾಂಚೈಸಿ ಅಂದರೆ ಗೈಸ್, ಅದು ನಿಮ್ಮ ಕಂಟ್ರೋಲಲ್ಲಿ ಆ ಬ್ರ್ಯಾಂಚ್ ಮಾತ್ರ ಇರುತ್ತೆ ಫ್ರ್ಯಾಂಚೈಸಿಲಿ. ಫಾರ್ ಎಕ್ಸಾಂಪಲ್, ನಾನು ಬೇರೆಯವ್ರದ್ದು ಎಕ್ಸಾಂಪಲ್ ತಗೊಳ್ಳಲ್ಲ, ನನ್ನದೇ ಬ್ರ್ಯಾಂಚ್ ಎಕ್ಸಾಂಪಲ್ ತಗೋತೀನಿ. ನಾನು ಇನ್ನೂ ಫ್ರ್ಯಾಂಚೈಸಿ ಸ್ಟಾರ್ಟ್ ಮಾಡಿಲ್ಲ ಗೈಸ್. ಸೊ ಇದನ್ನು ಪ್ರಮೋಷನ್ ಅಂತ ರೀತಿ ಎಲ್ಲ ಅನ್ಕೋಬೇಡಿ. ಸೊ ಫ್ರ್ಯಾಂಚೈಸಿ ನಾನು ಯಾವುದೇ ಕಾರಣಕ್ಕೂ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಫ್ರ್ಯಾಂಚೈಸಿ ಕೊಡ್ತಾನೂ ಇಲ್ಲ. ಫಸ್ಟೇ ಡಿಸ್ಕ್ಲೈಮರ್ ಥರ ಕೊಟ್ಬಿಡ್ತಾ ಇದ್ದೀನಿ. ಸೊ ಇದು ನನ್ನ ಪ್ರಮೋಷನ್ ವೀಡಿಯೋ ಅಲ್ಲ. ಸೊ VPPA ನಿಮ್ಗೆ ಅರ್ಥ ಆಗಲಿ ಅಂತ ಎಕ್ಸಾಂಪಲ್ ಕೊಡ್ತಾರೆ. ಸೊ VPPA ಫ್ಯಾಷನ್ಸ್ ಇವಾಗ ಏನು ನಾನು ಬಿಸ್ನೆಸ್ ರನ್ ಮಾಡ್ತಾ ಇದ್ದೀನಲ್ವಾ, ಸೊ ಇದನ್ನು ಏನು ಮಾಡ್ತೀನಿ ಅಂದರೆ ಫ್ರ್ಯಾಂಚೈಸಿ ಅಂದ್ಬಿಟ್ಟು ನಾನು ಬಿಟ್ಟಾಗ, ಸೊ ಬಿಟ್ಟರೆ ಅಥವಾ ಬಿಟ್ಟಿದ್ದೀನಿ ಅಂತಲೇ ಅನ್ಕೊಳ್ಳಿ, ನನ್ನ ಸೇಲ್ಸು ತುಂಬ ಚೆನ್ನಾಗಿದೆ. ಬಟ್ ನನಗೇನು ಅಂದರೆ ಇನ್ನೂ ಒಂದು ಬ್ರ್ಯಾಂಚ್ ಮಾಡಿ ನಾನು ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಒಂದು ಬ್ರ್ಯಾಂಚ್ ಹ್ಯಾಂಡಲಿಂಗ್ ಇಲ್ಲಿ ಟಫ್ ಇದೆ, ಇನ್ನೂ ಒಂದು ಬ್ರ್ಯಾಂಚ್ ಹಾಕೊಂಡು ನಾನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅನ್ನೋ ಸ್ಟೇಜಲ್ಲಿ ನಾನೇನು ಮಾಡಬೇಕು, ವೈಡ್ ಮಾಡಬೇಕು ಬಿಸ್ನೆಸ್ನ. ಬಟ್ ನನ್ನ ಹತ್ರ ಮ್ಯಾನ್ ಪವರ್ ಎಲ್ಲ ಕಡಿಮೆ ಇದೆ. ಬಟ್ ನನಗೆ ಟೆನ್ಷನ್ ಕಡಿಮೆ ಬೇಕು ಅಂದಾಗ ನಾನೇನು ಮಾಡ್ತೀನಿ, ಫ್ರ್ಯಾಂಚೈಸಿ ಅನ್ನೋ ಥರ ನನ್ನ ಬ್ರ್ಯಾಂಚ್ ಫ್ರ್ಯಾಂಚೈಸೀಸ್ ಕೊಡ್ತೀನಿ. ನನ್ನ ಬ್ರ್ಯಾಂಡ್ದು ಬೇರೆ ಕಡೆ ಬ್ರ್ಯಾಂಚಸಲ್ಲಿ ಫ್ರ್ಯಾಂಚೈಸಿ ಕೊಡ್ತೀನಿ ಅಂದ್ಬಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕ್ತೀನಿ. 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಯಾವುದೂ ಇರಬಾರ್ದು, ಅಥವಾ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಯಾವುದೂ ಇರಬಾರ್ದು, 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಯಾವುದೂ ಇರಬಾರ್ದು ಅಂತ ಒಂದು ಚಿಕ್ಕದಾಗಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕ್ತೀನಿ. ಮತ್ತು ಅದ್ರದ್ದು ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು, ಏನೇನೆಲ್ಲ ನನಗೆ ರಿಕ್ವೈರ್ಮೆಂಟ್ಸ್ ಬೇಕು ಅಂದರೆ ನನ್ನ ಬ್ರ್ಯಾಂಚ್ ಒಂದು ಹಿಂಗಾಗಬೇಕು ಅಂದಾಗ ನಾನು ಏನೇನೆಲ್ಲ
ಕೇಳ್ತೀನಿ ಅನ್ನೋ ರೀತಿ. ಫಾರ್ ಎಕ್ಸಾಂಪಲ್ ನಂದು ಇಂಟೀರಿಯರ್ ವರ್ಕ್ ಎಲ್ಲ ಚೆನ್ನಾಗಿದೆ, ಸೊ ನಂದೇನು ಒಂದು ಬ್ರ್ಯಾಂಡಿಂಗ್ ಮಾಡಬೇಕು ಅಂತ ನನ್ನ ಕಾನ್ಸೆಪ್ಟು, ಬ್ರ್ಯಾಂಡಿಂಗ್ ಆಗಿದೆ ನಂದು ಆಲ್ರೆಡಿ ಅಂತಿರುತ್ತೆ. ಲೈಕ್ ಇವಾಗ ನಾನೇನು ಮಾಡಬೇಕು, ಸೊ ಫ್ರ್ಯಾಂಚೈಸಿ ಕೊಟ್ಬಿಟ್ಟು ನಿಮಗೆ ಒಂದು ಬಟ್ಟೆ ಶೋರೂಮ್ ಓಪನ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಸೊ ನನ್ನದೇ ಆದ ಟೇಸ್ಟ್ ಇರುತ್ತೆ, ಸೊ ನನ್ನ ಬ್ರ್ಯಾಂಡ್ ಹೈಲೈಟ್ ಆಗಿರೋದೇ ಬೇರೆ ಕಾರಣಕ್ಕಿರುತ್ತೆ. ಇಂಟೀರಿಯರ್ ವರ್ಕು ಗಿರ್ಕು ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಗೈಸ್. ಸೊ ಅವಾಗೇನು ಮಾಡ್ತೀನಿ, ಸೊ ನಂದು ಕಂಪ್ಲೀಟ್ ವರ್ಕು ನನ್ನದೇ ಇರುತ್ತೆ. ಸೊ ನೀವೇನು ಮಾಡಬೇಕು, ಯಾವುದಾದ್ರೂ ಕಮರ್ಷಿಯಲ್ ಏರಿಯಾದಲ್ಲಿ ಲೈಕ್ ನನಗೆ 1200 ಮೇಲೆ ಸ್ಕ್ವೇರ್ ಫೀಟ್ ಬೇಕು, ಅಥವಾ 1200 ಸ್ಕ್ವೇರ್ ಫೀಟಿಂದ 3000 ಸ್ಕ್ವೇರ್ ಫೀಟ್ವರೆಗೂ ಬೇಕು, ಅಥವಾ 1300 ಸ್ಕ್ವೇರ್ ಫೀಟ್ ಮೇಲೆ ಎಷ್ಟಾದರೂ ಇದ್ರೂ ಓಕೆ, ನನಗೇನು ಮ್ಯಾಟ್ರ್ ಆಗಲ್ಲ. ಇಂಟೀರಿಯರ್ ವರ್ಕು ನನ್ನ ಕಂಟ್ರೋಲಲ್ಲಿ ಇರುತ್ತೆ, ಸೊ ಇಂಟೀರಿಯರ್ ನಾನೇ ಮಾಡಿಸ್ಕೊಡ್ತೀನಿ. ಮತ್ತು ಸ್ಕ್ವೇರ್ ಫೀಟ್ಗೆ ಇಷ್ಟು ಚಾರ್ಜಸ್ ಮಾಡ್ತೀವಿ ಟೋಟಲ್ ಗೈಸ್. ಸೊ ಇಂಟೀರಿಯರ್ ವರ್ಕು ಅಂತಲ್ಲ, ಟೋಟಲ್ ಒಂದು ಎಸ್ಟಿಮೇಟ್ ಕೊಟ್ಬಿಟ್ಟು ಒಂದು ಕೊಟೇಶನ್ ಕೊಡ್ತೀವಿ. ಸೊ ಅದನ್ನು ಏನು ಮಾಡಬೇಕು, ನೀವು ಒಪ್ಕೋಬೇಕು. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ 1000 ಸ್ಕ್ವೇರ್ ಫೀಟ್ಗೆ ಕೊಟೇಶನ್ ಕೊಡಬೇಕು ಅಂದರೆ ನಾನು ಆಲ್ಮೋಸ್ಟ್ ಒಂದು 8 ಲ್ಯಾಕ್ 10 ಲ್ಯಾಕ್ವರೆಗೂ ಕೊಡ್ಬೋದು. ಸೊ ಅದ್ರದ್ದು ಇರುತ್ತೆ. ಆಮೇಲೆ ಇನ್ಕ್ಲೂಡಿಂಗು ಡಿಸ್ಕ್ಲೂಡಿಂಗು ಒಂದು ಮ್ಯಾಟ್ರ್ ಆಗುತ್ತೆ. ಸೊ ನಾನು ಇನ್ಕ್ಲೂಡಿಂಗ್ ಇದರಲ್ಲೇ ಬೇಕಾದರೂ ನಂದು ಫ್ರ್ಯಾಂಚೈಸಿ ಚಾರ್ಜ್ ಅಂತಲೇ ಇಸ್ಕೊತಾರೆ ಗೈಸ್. ಲೈಕ್ ಫ್ರ್ಯಾಂಚೈಸಿ ಚಾರ್ಜಸ್ ಅಂದರೆ ಫ್ರ್ಯಾಂಚೈಸಿ ಅವ್ರ ಬ್ರ್ಯಾಂಡ್ ನಿಮಗೆ ಕೊಡ್ತಾ ಇರೋದು. ಸೊ ಆ ಬ್ರ್ಯಾಂಚ್ ಕಂಟ್ರೋಲ್ ಪೂರ್ತಿ ನಿಮ್ಮ ಅಂಡರಲ್ಲಿ ಇರುತ್ತೆ, ಅವ್ರ ಬ್ರ್ಯಾಂಡಿಂಗ್ನೇ ನಿಮಗೆ ಕೊಡ್ತಾ ಇರ್ತಾರೆ ಅಂದಾಗ ಅವ್ರದ್ದು ಚಾರ್ಜಸ್ ಇದ್ದೇ ಇರುತ್ತೆ. ಸೊ 1 ಲ್ಯಾಕು 2 ಲ್ಯಾಕು 3 ಲ್ಯಾಕು ಅದು ಏನಂದ್ರೆ ಸಪ್ರೇಟು, ನೀವು ಫ್ರ್ಯಾಂಚೈಸಿ ಕೊಡ್ತಾ ಇರೋದಕ್ಕೆ ಅಷ್ಟೇ, ಅದನ್ನು ಪರ್ಚೇಸ್ ಮಾಡೋಕ್ಕೆ ಅಷ್ಟೇ ಅದು ಯೂಟಿಲೈಸ್ ಆಯ್ತಾ ಇರುತ್ತೆ ಅಮೌಂಟು. ಸೊ ಈ ರೀತಿ ವರ್ಕ್ ಆಗುತ್ತೆ ಗೈಸ್. ಸೊ ಅದನ್ನೇ ನಿಮ್ಮ ಕಂಟ್ರೋಲ್ ಕೊಟ್ಟ ಮೇಲೆ ನಾನೇನಂತ ಗ್ಯಾರಂಟಿ ಕೊಡ್ತೀನಿ, ಸೊ ನಾನು ನಿಮಗೆ ಫಸ್ಟ್ 1 ಮಂತು ಫ್ರೀ ಮಾರ್ಕೆಟಿಂಗ್ ಕೊಡ್ತೀನಿ. ಸೊ ಇಷ್ಟೆಲ್ಲ ಮಾಡಿಸಿರ್ತಾರೆ ಅವ್ರು, ನನ್ನ ಬ್ರ್ಯಾಂಡಿಂಗೋಸ್ಕರನೇ ಕಷ್ಟ ಬೀಳ್ತಾ ಇರೋದು. ಸೊ ಅದಕ್ಕೆ ಏನು ಮಾಡ್ತೀನಿ, ಇನ್ಕ್ಲೂಡಿಂಗ್ ಇದರಲ್ಲೇ ಅಮೌಂಟ್ ಅಂದರೆ ಕೊಟೇಶನ್ ಕೊಟ್ಟಿರ್ತಾನಲ್ಲ ಅದರಲ್ಲೇ ಇನ್ಕ್ಲೂಡ್ ಮಾಡಿಬಿಟ್ಟು ಲೈಕ್ 1 ಮಂತು ಫ್ರೀ ಮಾರ್ಕೆಟಿಂಗ್ ಇರುತ್ತೆ ನಮ್ಮ ಕಡೆಯಿಂದ. 1 ಮಂತು ಪೂರ್ತಿ ನಾವು ಮ್ಯಾನ್ ಪವರ್ ಕೊಡ್ತೀವಿ, ಅಂದರೆ 1 ಮಂತ್ ಅಂದರೆ ಮ್ಯಾನ್ ಪವರ್ ಕೊಡ್ತೀವಿ ಸ್ಟಾರ್ಟಿಂಗಲ್ಲಿ. ಸೊ ಅದಾದಮೇಲೆ ಏನಾದರೂ ಇದಾದರೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಕೆಲಸ ಬಿಟ್ಟೋದ್ರೆ ಅದೆಲ್ಲ ನಿಮ್ಮ ರಿಸ್ಕ್ ಇರುತ್ತೆ. ಫಸ್ಟ್ 1 ತಿಂಗಳು ಪೂರ್ತಿ ನನ್ನ ಕಂಟ್ರೋಲಲ್ಲಿರುತ್ತೆ, ಅಂದರೆ ಆ ಬ್ರ್ಯಾಂಚ್ ಕಂಟ್ರೋಲ್ ಪೂರ್ತಿ ನನ್ನ ಅಂಡರಲ್ಲಿರುತ್ತೆ. ಆ ಥರ ನಾನು ಗ್ಯಾರಂಟಿ ಕೊಡ್ತೀನಿ. ನಾನೇನು ಮಾಡ್ತೀನಿ ಅಂದರೆ 1 ಮಂತ್ ಅಷ್ಟೇ ಗ್ಯಾರಂಟಿ ಕೊಡೋದು ಗೈಸ್. ಸೊ ಯಾವುದೇ ಫ್ರ್ಯಾಂಚೈಸಿ ಆಗಲಿ ನಿಮ್ಮ ಜೊತೆ ಕೈಗೂಡಿಸಿರ್ತಾರೆ, ನಿಮ್ಮ ಜೊತೆ ಸ್ಟ್ಯಾಂಡ್ ತಗೊಂಡಿರ್ತಾರೆ. ಸೊ ಅವರು ಒಂದು ಬ್ರ್ಯಾಂಚ್ ಲಾಸ್ ಐತೈತೆ ಅಂದಾಗ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಲ್ಲ. ಬಟ್ ವಿಪರೀತ ಲಾಸ್ ಐತೈತೆ, ವಿಪರೀತ ಇದೈತೈತೆ ಅಂದಾಗ ಅವರು ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ಯಾಕಂದರೆ ಅವ್ರ ಬ್ರ್ಯಾಂಡ್ನ ನಿಮಗೆ ಕೊಟ್ಬಿಟ್ಟಿದ್ದಾರೆ ಫ್ರ್ಯಾಂಚೈಸಿ ಆಗಿ. ಆಮೇಲೆ ಇನ್ನೂ ಒಂದೇನು ಅಂದರೆ ಗೈಸ್, ಅವ್ರ ಮೆಟೀರಿಯಲ್ ಕೂಡ ನಿಮ್ಗೇನು ಫ್ರೀಯಾಗಿ ಕೊಡಲ್ಲ. ಸೊ ನೀವು ಬ್ರ್ಯಾಂಚ್ ಐತೆ, ನಾನು ಮೆಟೀರಿಯಲ್ ಕೊಡ್ತೀನಿ ಸೇಲ್ ಮಾಡು, ಅದಾದಮೇಲೆ ನನಗೆ ಅಮೌಂಟ್ ಕೊಡು ಅಂತ ಯಾರೂ ಕೊಡಲ್ಲ. ಅದನ್ನು ಏನು ಮಾಡ್ತಾರೆ ಅಂದರೆ, ನಮ್ಮ ಹತ್ರ ಸ್ಟಾಕ್ ಬಂದಿದೆ, ನೀವು ಈಗ ಅಮೌಂಟ್ ಕಳಿಸಿ, ಇಷ್ಟು ಅಮೌಂಟ್ ಕಳಿಸಿದ್ರೆ ನಾವು ನಿಮಗೆ ಪ್ರಾಡಕ್ಟ್ ಕಳಿಸ್ತೀವಿ, ಸೊ ಪ್ರಾಡಕ್ಟ್ನ ನೀವು ಸೇಲ್ ಮಾಡಬೇಕು ಅನ್ನೋ ರೀತಿ ಇರುತ್ತೆ. ಅದಾದಮೇಲೆ ಇನ್ನೂ ಒಂದು ಏನಾಗುತ್ತೆ ಅಂದರೆ, ನಿಮ್ಮ ಕಂಟ್ರೋಲಲ್ಲಿ ನಿಮ್ಮ ಇದರಲ್ಲಿ ಯಾವುದು ಜಾಸ್ತಿ ಸೇಲ್ ಆಗ್ತಿದೆ ಏನು ಎತ್ತ ಅಂದ್ಬಿಟ್ಟು ನೀವು ಗೈಡ್ ನೋಡ್ಕೊಂಡು ನನಗೆ ಇದು ಮೆಟೀರಿಯಲ್ ಜಾಸ್ತಿ ಬೇಕು, ಈ ಮೆಟೀರಿಯಲ್ ಕಡಿಮೆ ಬೇಕು, ಇದು ಈ ಥರ ಅಂತಿರುತ್ತೆ. ಸೊ ಇದು ಬಂದು ಫ್ರ್ಯಾಂಚೈಸಿ ಗೈಸ್. ರಿಯಲ್ ಫ್ರ್ಯಾಂಚೈಸಿ ವರ್ಲ್ಡ್ ನಡೀತಾ ಇರೋದು ಈ ರೀತಿ. ಸೊ ಅದಾದಮೇಲೆ ಒಂದು 2 ಮಂತ್ಸ್ ಅಥವಾ 3 ಮಂತ್ಸ್ ಗ್ಯಾರಂಟಿ ಕೊಡ್ತಾರೆ, ಲೈಕ್ ನಾವು ನಿಮ್ಮ ಜೊತೆ ನಿಂತಿರ್ತೀವಿ ಅಂತ. ಅದಾದಮೇಲೆ ಮ್ಯಾನ್ ಪವರು ಕೊಡ್ತಾರೆ ಸ್ಟಾರ್ಟಿಂಗ್ ಒಂದು 2 to 3 ಡೇಸು. ಕೆಲವೊಬ್ರು ಏನು ಮಾಡ್ತಾರೆ, ಒಬ್ಬರು ಅಥವಾ ಇಬ್ಬರನ್ನ ಫುಲ್ ಎಕ್ಸ್ಪೀರಿಯನ್ಸ್ಡ್ ಇರೋರನ್ನ ಆ ಬ್ರ್ಯಾಂಚ್ಗೆ ಹಾಕ್ತಾರೆ. ಅದು ಏನು 1 ಮಂತ್ಗೆ 2 ಮಂತ್ಗೆ ಅದು ಇವ್ರ ಕಂಟ್ರೋಲಲ್ಲೇ ಇರುತ್ತೆ, ಇವ್ರ ಕಂಟ್ರೋಲಲ್ಲೇ ಇರ್ತಾರೆ ಅವರು. ಸೊ ಅವ್ರು ಏನು ಮಾಡ್ತಾರೆ, ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಏನಾರು ಚೇಂಜಸ್ ಮಾಡ್ಬೇಕಾದ್ರೆ ಮಾಡ್ತಾ ಇರ್ತಾರೆ, ಟ್ರೈನ್ ಮಾಡ್ತಾ ಇರ್ತಾರೆ ಎಲ್ಲರಿಗೂ. ಸೊ ಈ ರೀತಿ ಮಾಡಬೇಕು ಅಂತ ಟ್ರೈನ್ ಮಾಡ್ತಾ ಇರ್ತಾರೆ. ಸೊ ಅವ್ರದ್ದು ಏನಿರುತ್ತೆ ಜಾಬು ಅಂದರೆ, ಅವ್ರು 2 ಮಂತ್ಸ್ ಅಷ್ಟೇ ಅಲ್ಲಿ ಜಾಬು. ಸೊ ಅದಾದಮೇಲೆ ಅವ್ರು ಹೊರಟು ಬರ್ತಾ ಇರ್ತಾರೆ, ಅದಾದಮೇಲೆ ನೀವು ಕಂಟಿನ್ಯೂ ಮಾಡ್ಕೋಬೇಕು. ಈ ರೀತಿ ಇರುತ್ತೆ ಗೈಸ್. ಸೊ ಫ್ರ್ಯಾಂಚೈಸಿ ಬೆಸ್ಟಾ ಬಿಸ್ನೆಸ್ ಬೆಸ್ಟಾ ಅಂತ ನನ್ನ ಕೇಳಿದ್ರೆ ಗೈಸ್, ಎರಡರಲ್ಲೂ ನನ್ನ ಪ್ರಕಾರ ಸೇಮ್ ಲೆವೆಲಲ್ಲಿ ಟೆನ್ಷನ್ ಇರುತ್ತೆ, ಪ್ರೆಷರ್ ಇರುತ್ತೆ, ಮತ್ತು ಎಕ್ಸೆಟ್ರಾ ಬಿಸ್ನೆಸ್ಸಲ್ಲಿ ನಿಮಗೆ ಗೊತ್ತು ಎಲ್ಲ ಏನೇನಿರುತ್ತೆ, ಮಾರ್ಕೆಟಿಂಗ್ ಎಲ್ಲ ನಿಮ್ಮದು ಕಂಟ್ರೋಲಲ್ಲೇ ಮ್ಯಾಕ್ಸಿಮಮ್ 60-70% ಇರುತ್ತೆ. ಸೊ ನನ್ನ ಪರ್ಸ್ನಲ್ ಸಜೆಷನ್ ಏನು ಅಂದರೆ, ಓನ್ ಬಿಸ್ನೆಸ್ಸು ಬೆಟರ್ ಗೈಸ್. ಸೊ ಯಾಕೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನಂದು ಕ್ಲಾತ್ ಬಿಡಿ, ಇವಾಗ ಕ್ಲಾತಲ್ಲೇ ತಗೊಂಡ್ರು ನಾನು ಒಂದು ಕಂಡೀಷನ್ ಏನು ಹಾಕ್ತೀನಿ, ನನ್ನ ಬ್ರ್ಯಾಂಡ್ ಬಟ್ಟೆ ಮಾತ್ರ ಸೇಲ್ ಮಾಡಬೇಕು ಅಂತ ಒಂದು ಕಂಡೀಷನ್ ಹಾಕಿರ್ತೀನಿ ಫ್ರ್ಯಾಂಚೈಸಿಯಲ್ಲಿ. ಸೊ ಅವರು ಬೇರೆ ಮೆಟೀರಿಯಲ್ನ ತಂದು ಸೇಲ್ ಮಾಡೋಕ್ಕಾಗಲ್ಲ.
ಸೊ ಬಟ್ಟೆ ಬಿಸ್ನೆಸ್ಸಲ್ಲಿ ಬೇರೆ ಥರ ಆಟ ನಡೆಯುತ್ತೆ. ಲೈಕ್ ಓಕೆ, ಇವಾಗ ತಂದಿಟ್ರು ಅದು 1 or 1 ಮಂತಲ್ಲ 2 ಮಂತಲ್ಲ ಸೇಲ್ ಆಗೇ ಆಗುತ್ತೆ. ಇಯರ್ಸ್ ಇಟ್ರು ನನಗೇನು ಬಟ್ಟೆ ಏನು ವೇಸ್ಟ್ ಆಗಲ್ಲ, ಸೇಲ್ ಮಾಡ್ಬೋದು ಅನ್ನೋದೊಂದು ಇಂಟೆನ್ಷನ್ ಇಟ್ಕೊಂಡ್ರು. ಫುಡ್ ಇಂಡಸ್ಟ್ರಿಗೆ ಅಂತ ಹೋದಾಗ ಫ್ರ್ಯಾಂಚೈಸಿ ಇದರಲ್ಲಿ ಮೋಸ್ಟ್ ಡಿಸಪಾಯಿಂಟಿಂಗ್ ಪಾಯಿಂಟ್ ಗೈಸ್ ಇದು. ಸೊ ಫ್ರ್ಯಾಂಚೈಸಿ ಕೊಡೋರು ಯಾರೂ ನಿಮ್ಗೆ ಇಷ್ಟ ಬಂದಿದ್ದು ಪ್ರಾಡಕ್ಟ್ ಮಾಡಬೇಕು, ನನ್ನ ಬ್ರ್ಯಾಂಡಿಂಗ್ ಹಾಕೋಣ ಅಂತ ಕೊಡಲ್ಲ. ಸೊ ಅವ್ರದ್ದೇ ಆದ ಟೇಸ್ಟ್ ಇರುತ್ತೆ, ಅವ್ರದ್ದೇ ಆದ ರೆಸಿಪಿ ಇರುತ್ತೆ, ಅವ್ರದ್ದೇ ಆದ ಮೆನ್ಯೂ ಇರುತ್ತೆ. ಸೊ ಇದನ್ನು ನೀವು ಫಾಲೋ ಅಪ್ ಮಾಡಬೇಕು ಕಂಪಲ್ಸರಿ. ಸೊ ಈ ಪ್ರೆಷರ್ ನಿಮ್ಮಲ್ಲಿ ಇರುತ್ತೆ. ಸೊ ಇವಾಗ ಜನ ಅಲ್ಲಿ ನೀವು ಇಟ್ಮೇಲೆ, ಆ ಫ್ರ್ಯಾಂಚೈಸಿ ಇಟ್ಮೇಲೆ ಆ ಟೇಸ್ಟ್ ಇಷ್ಟಪಡ್ತಾ ಇಲ್ಲ ಅಂದ್ಬಿಟ್ಟು ನೀವು ಸಪ್ರೇಟಾಗಿ ಬೇರೆ ಏನೋ ಐಟಮ್ನ ಸೇಲ್ ಮಾಡೋಂಗೂ ಇಲ್ಲ, ಆ್ಯಡ್ ಮಾಡೋಂಗೂ ಇಲ್ಲ ಮೆನ್ಯೂಲಿ. ಸೊ ಅವ್ರದ್ದು ಏನಿರುತ್ತೆ ಅದನ್ನೇ ಮಾಡಬೇಕು. ಮಾರ್ಕೆಟಿಂಗ್ ಲೆವೆಲ್ ಬೇಕಾದ್ರೆ ಡಿಫ್ರೆಂಟ್ ಮಾಡ್ಕೋಬೋದು, ಪ್ರೈಸ್ ಬೇಕಾದರೆ ವೇರಿಯೇಷನ್ ಮಾಡ್ಕೋಬೋದು. ಸೊ ಕೆಲವೊಂದು ಫ್ರ್ಯಾಂಚೈಸಿಲಿ ಇದನ್ನು ಅಲೋ ಮಾಡ್ತಾರೆ ಪ್ರೈಸಸ್ನ ವೇರಿಯೇಷನ್ ಇಡೋಕ್ಕೆ. ಯಾಕೆ ಅಂತ ಹೇಳ್ತೀನಿ ಗೈಸ್. ಸೊ ಇವಾಗ MG ರೋಡಲ್ಲಿ ನೀವು ಹೋಗಿ ಫುಡ್ ತಿನ್ನೋದಕ್ಕೂ ಇಲ್ಲಿ ನಾನು ಲೋಕಲ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ SMV ಲೆವೆಟು ಈ ಥರ ಚಿಕ್ಕ ಪುಟ್ಟ ಏರಿಯಾದಲ್ಲಿ ಹೋಗಿ ತಿನ್ನೋದಕ್ಕೂ 10 or 20 rupees ಪ್ರೈಸ್ ಜಾಸ್ತಿ ಇರುತ್ತೆ. ಸಿಂಪಲ್ಲು ಅದು ಬಂದು ಏನು ಅಂದರೆ ಶಾಪ್ ರೆಂಟು ಇಲ್ಲಿ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಕಡಿಮೆ ಪ್ರೈಸಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ಫುಡ್ನ ಅಥವಾ ಏನಾದರೂ ಆಗಲಿ. ಅಲ್ಲಿ MG ರೋಡು ಈ ಥರ ಫುಲ್ಲು ಕಾಸ್ಟ್ಲಿ ಏರಿಯಾಗಳಲ್ಲಿ ಶಾಪ್ ರೆಂಟೇ ಕಾಸ್ಟ್ಲಿ ಇರುತ್ತೆ. ಸೊ ಅದಕ್ಕೆ ಇನ್ಕ್ಲೂಡ್ ಮಾಡಿ 10 or 20 rupees ಹೈಕ್ ಇರುತ್ತೆ. ಸೊ ಕೆಲವೊಂದು ಫ್ರ್ಯಾಂಚೈಸಿ ಇದಕ್ಕೆ ಅಲೋ ಮಾಡ್ತಾರೆ, ಕೆಲವೊಂದು ಫ್ರ್ಯಾಂಚೈಸಿ ಇದಕ್ಕೂ ಕೂಡ ಅಲೋ ಮಾಡಲ್ಲ. ಸೊ ನಾವೇನು ಪ್ರೈಸಿಂಗ್ ಇಟ್ಟಿರ್ತೀವೋ ಅದೇ ಪ್ರೈಸಿಂಗ್ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ ಅಂತಲೂ ಕಂಡೀಷನ್ಸ್ ಇರುತ್ತೆ. ಸೊ ಈ ರೀತಿ ಗೈಸ್. ಸೊ ಇದೆಲ್ಲ ಆಮೇಲೆ 2 ಮಂತ್ಸಿಂದ 3 ಮಂತ್ಸು ಇಷ್ಟು ಸೇಲ್ಸ್ ಗ್ಯಾರಂಟಿ ಕೊಡ್ತೀವಿ ಅಂತಲೇ ಹೇಳ್ತಾರೆ ಕೆಲವೊಬ್ಬರು. ಸೊ 1 lakh ಪ್ರಾಫಿಟ್ ಗ್ಯಾರಂಟಿ ಕೊಡ್ತೀವಿ ಅಥವಾ 50,000 ಪ್ರಾಫಿಟ್ ಗ್ಯಾರಂಟಿ ಇರುತ್ತೆ. ಸೊ ಅದರಲ್ಲಿ ರೆಂಟ್ ಎಲ್ಲ ಕಳೆದು ನಿಮಗೆ 20K ಮಿನಿಮಮ್ 20K ಮಿಕ್ಕುತ್ತೆ, ಈ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ 3 ಮಂತ್ಸ್ ಗೈಸ್. ಸೊ 3 ಮಂತ್ಸಲ್ಲಿ ಗ್ಯಾರಂಟಿ ಅವರು ಅದು ಇಫ್ ಇನ್ ಕೇಸ್ ಅದು ಫುಲ್ಫಿಲ್ ಆಗಿಲ್ಲ ಅಂದ್ರೂ ಅವ್ರು ನಿಮಗೆ ರೀಫಂಡ್ ಮಾಡೋದು, ಅಂದರೆ ಆ ಏನು ಅಮೌಂಟ್ ಶಾರ್ಟೇಜ್ ಇರುತ್ತೋ ಅದನ್ನು ರೀಪೇ ಮಾಡೋದು, ನಿಮ್ಮ ಅವ್ರ ಕಡೆಯಿಂದ ಪೇ ಮಾಡೋದು, ಏನೋ ಒಂದು ನಡೆಯುತ್ತೆ. 3 ಮಂತ್ಸ್ ಅಥವಾ ಅವರು ಎಷ್ಟು ಮಂತ್ಸ್ ಅಗ್ರಿಮೆಂಟ್ ಆಗಿರುತ್ತೋ ಅಷ್ಟು ಮಂತ್ ಆದಮೇಲೆ ಫುಲ್ ಕಂಟ್ರೋಲ್ ನಿಮ್ಮ ಹತ್ರನೇ ಇರುತ್ತೆ. ಲಾಸ್ ಆದರೂ ನಿಮಗೆ, ಪ್ರಾಫಿಟ್ ಆದರೂ ನಿಮಗೆ ಇರುತ್ತೆ. ನೀವೇನು ಮಾಡಬೇಕು ಅಂದರೆ ಮೆಟೀರಿಯಲ್ನ ಹಾಕಿಸ್ಕೋಬೇಕು, ಸ್ಟಾಕ್ ಕ್ಲಿಯರ್ ಆದಂಗೆ ಹೊಸದಾಗಿ ಸ್ಟಾಕ್ನ ಲೋಡ್ ಮಾಡಿಸ್ಕೋಬೇಕು. ಸೊ ಅದಕ್ಕೂ ನೀವು ಮುಂಚೆನೇ ಪ್ರೀಪೇಡೇ ಮಾಡಿರಬೇಕು. ಈ ಥರ ಗೈಸ್. ಪ್ರೀಪೇಡ್ ಮಾಡಿ ಹಾಕಿಸ್ಕೊಂಡು ಅದನ್ನು ಸೇಲ್ ಮಾಡಿ ಅದ್ರಲ್ಲಿ ಬಂದಿದ್ದ ಪ್ರಾಫಿಟ್ನ ನೀವು ಅನಲೈಸ್ ಮಾಡಿ ಇದು ಮಾಡೋದು, ರೆಂಟ್ ಕಟ್ಕೊಂಡು ಈ ಥರ ಇರುತ್ತೆ. ಸೊ ನನ್ನ ಕೇಳೋದಾದರೆ ಬಿಸ್ನೆಸ್ ಇಸ್ ದ ಬೆಸ್ಟ್ ಐಡಿಯಾ ಗೈಸ್. ಸೊ ನಿಮ್ಮದೇ ಓನ್ ಬಿಸ್ನೆಸ್ ಇಟ್ಟಾಗ ಏನಾಗುತ್ತೆ, ನಿಮಗೇನು ಬೇಕೋ ಚೇಂಜಸ್ ಮಾಡ್ಕೋಬೋದು. A to Z ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ ಆ ಬಿಸ್ನೆಸ್ಸು. ಸೊ ನಿಮಗೆ ಇವಾಗ ನನಗೆ ಆಗ್ತಿಲ್ಲ ಈ ಸ್ಪಾಟ್ನ, ಫಾರ್ ಎಕ್ಸಾಂಪಲ್ಲು ಇವಾಗ ನಾನು ಬಟ್ಟೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಆಗ್ತಿಲ್ಲ, ನನಗೆ ಏನೋ ಗೊತ್ತಾಗ್ತಿಲ್ಲ, ಇದು ನನ್ನ ರೇಂಜಿಗಲ್ಲ, ನನಗೆ ಇದನ್ನು ಫುಲ್ಫಿಲ್ ಮಾಡೋಕ್ಕಾಯ್ತಿಲ್ಲ, ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳಕ್ಕಾಯ್ತಿಲ್ಲ, ಅಥವಾ ಸೇಲ್ಸ್ ಕರೆಕ್ಟಾಗಿ ಆಗ್ತಾ ಇಲ್ವಾ, ಫುಲ್ಲು ವಾಶೌಟ್ ಮಾಡಿಬಿಟ್ಟು ನಾನು ಇಲ್ಲೊಂದು ಬೇಕ್ರಿ ಇಡ್ಬೋದು, ಅಥವಾ ಫುಲ್ಲು ವಾಶೌಟ್ ಮಾಡಿಬಿಟ್ಟು ನಾನು ಇಲ್ಲೊಂದು ಹೋಟ್ಲು ಮಾಡ್ಬೋದು. ಹೇಳ್ತಿರೋದು ಗೈಸ್. ಯಾಕಂದರೆ ಇದು ಫುಲ್ ಕಂಟ್ರೋಲ್ ನನ್ನ ಹತ್ರ ಇರುತ್ತೆ. ಸೊ ನಾನು ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಸೊ ನಾನು ಯಾರ್ದೋ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಯಾಕೆಂದರೆ ಈ ಬಿಸ್ನೆಸ್ ನಡೀತಾ ಇರೋದು A to Z ನನ್ನ ಹ್ಯಾಂಡ್ಲಿಂಗ್, ನನ್ನ ಕಂಟ್ರೋಲು, 0ಇಂದ 100%ವರೆಗೂ ನನ್ನ ಕಂಟ್ರೋಲಲ್ಲೇ ಇದೆ ಇದು ಬಿಸ್ನೆಸ್ ಕಂಪ್ಲೀಟಾಗಿ. ಸೊ ನಾನು ಯಾರ ಪರ್ಮಿಷನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನನಗೆ ಇದು ಆಗ್ತಿಲ್ವಾ, ನನಗೆ ಈ ಬಿಸ್ನೆಸ್ ಕ್ಲಿಕ್ ಆಗುತ್ತೆ ಅಂತ ಫೀಲ್ ಆಗ್ತಿಲ್ವಾ, ಏನೋ ಲಾಸ್ ಆಗ್ತಿದೆ ಅಂತ ಅನ್ನಿಸ್ತಿದ್ಯಾ, ಓಕೆ ಫೈನ್, ಎಲ್ಲ ನಾನು ಹೋಲ್ಸೇಲಲ್ಲಿ ಎಲ್ಲ ಇದು ಮಾಡಿ ಕೊಟ್ಬಿಟ್ಟು, ಮತ್ತು ಕೆಲವೊಂದನ್ನು ರಿಟರ್ನ್ ಮಾಡಿಬಿಟ್ಟು, ಕೆಲವೊಂದನ್ನು ಹಂಗೆ ಇದು ಮಾಡಿಬಿಟ್ಟು ಫುಲ್ಲು ಇದು ಮಾಡಿಬಿಟ್ಟು, ಲೈಕ್ ನಾನು ಹೊಸ್ದಾಗಿ ಇಲ್ಲೊಂದು ಬೇಕ್ರಿ ಸ್ಟಾರ್ಟ್ ಮಾಡ್ತೀನಿ. ಸೊ ಬೇಕ್ರಿ ಎಲ್ಲಿದ್ರೂ ಕ್ಲಿಕ್ ಆಗುತ್ತೆ. ಸೊ ಇಫ್ ಇನ್ ಕೇಸ್ ಬೇಕ್ರಿ ಬೇಡ, ನನಗೆ ಹೋಟ್ಲು ಮಾಡಬೇಕು, ಹೋಟ್ಲಲ್ಲಿ ಇಂಟ್ರೆಸ್ಟ್ ಇದೆ, ಟಕ್ ಅಂತ ಹೋಟ್ಲಿಗೆ ಮಾಡ್ತೀನಿ. ಒಂದು 2 to 3 months ಟೈಮ್ ತೊಗೊಂಡು ಹೋಟ್ಲು ಸೆಟಪ್ ಮಾಡಿಬಿಟ್ಟು ಹೋಟ್ಲು ಮಾಡ್ಬೋದು. ಸೊ ಈ ರೀತಿ ಗೈಸ್. ಸೊ ನಿಮ್ಮ ಕಂಟ್ರೋಲ್ ಇದ್ದಾಗ ನೀವೇನು ಬೇಕಾದ್ರೂ ಮಾಡ್ಬೋದು. ಇವಾಗ ನಾನು ಅಷ್ಟೆಲ್ಲ ಹೇಳೋ ಬದಲು ಇವಾಗ ನಂದು ಓನ್ ಬ್ರ್ಯಾಂಡಿಂಗಲ್ಲೇ ಬಟ್ಟೆ ಇದೆ ಇಲ್ಲಿ 100%. ಸೊ ನಾನೇನು ಯೋಚನೆ ಮಾಡ್ತೀನಿ, ಇಲ್ಲಿರೋರಿಗೆಲ್ಲ ನನ್ನ ಬ್ರ್ಯಾಂಡಿಂಗ್ ಇಷ್ಟ ಆಯ್ತಾ ಇಲ್ಲ, ಮತ್ತು ನನ್ನ ಕಾನ್ಸೆಪ್ಟು ಡ್ರೆಸ್ಗಳು ಇವ್ರಿಗೆ ಇಷ್ಟ ಆಗ್ತಾಯಿಲ್ಲ, ನನ್ನ ಫ್ಯಾಬ್ರಿಕ್ ಇಷ್ಟ ಆಗ್ತಿಲ್ಲ ಅಂದಾಗ ನಾನೇನು ಮಾಡ್ತೀನಿ, ಹೋಗ್ತೀನಿ ಹೋಲ್ಸೇಲಲ್ಲಿ ಒಂದಷ್ಟು ಬಟ್ಟೆಗಳು ಸಿಗುತ್ತೆ ಲೈಕ್ ಬೇರೆ ಬ್ರ್ಯಾಂಡಿಂಗಲ್ಲಿ. ಸೊ ಅಂದರೆ ಬೇರೆ ಬ್ರ್ಯಾಂಡಿಂಗ್ ಅಂದರೆ ಪೂಮಾ, ನೈಕಿ, ಝಾರಾ ಈ ಥರದ್ದಲ್ಲ, ಲೈಕ್ ಅವ್ರದ್ದೇ ಚಿಕ್ಕ ಪುಟ್ಟ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ಫ್ಯಾಬ್ರಿಕ್ಸ್, ಅಂದರೆ ಸ್ಟಾಕು
ಸಾಕು, ಅದನ್ನು ಅಪ್ಡೇಟ್ ಮಾಡಿಸ್ತೀನಿ. ಇಲ್ಲಿ ಒಂದು ರೋ ಫುಲ್ಲು ನಾನು ಬೇರೆ ಬ್ರ್ಯಾಂಡಿಂಗ್ ಸೇಲ್ ಮಾಡ್ತೀನಿ, ಯಾಕಂದರೆ ನಾನು ಅಂಗಡಿ ನಡೀಲಿ ಫಸ್ಟು. ಸೊ ಅಂಗಡಿ ನಡೆದಾಗ ಏನಾಗುತ್ತೆ, ನಾನು ಆನ್ಲೈನಲ್ಲಿ ಬೇಕಾದ್ರೆ ನಂದನ್ನು ಸೇಲ್ ಮಾಡ್ತಾ ಇರ್ತೀನಿ. ಸೊ ಆಫ್ಲೈನ್ ಟಾರ್ಗೆಟ್ ಮಾಡಬೇಕಾಗುತ್ತೆ. ಸೊ ಆಫ್ಲೈನ್ಗೆ ವಾಕಿನ್ ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ ನಾನು ಚೇಂಜಸ್ ಮಾಡ್ಕೊತೀನಿ. ಬಟ್ ಫ್ರ್ಯಾಂಚೈಸಿಲಿ ಇದು 100% ನಡೆಯಲ್ಲ. ಸೊ ಫ್ರ್ಯಾಂಚೈಸಿಲಿ ಅವರು ಏನಿರುತ್ತೆ, ಅವ್ರ ಕಂಟ್ರೋಲ್ ಏನು ಕೊಟ್ಟಿರ್ತಾರೆ ಅದನ್ನೇ ಮಾಡಬೇಕು ನೀವು. ಸೊ ಅಗ್ರಿಮೆಂಟಲ್ಲಿ ಫುಲ್ಲು A to Z ಆಗಿರುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಇವಾಗ ನಂದೇ ಫ್ರ್ಯಾಂಚೈಸಿ ತಗೊಂಡು, ಸೊ ಸಾರಿ ಗೈಸ್, ಒಂದು ಸ್ವಲ್ಪ ಡಿಸ್ಟರ್ಬ್ ಆಯಿತು. ನಂದೇ ಫ್ರ್ಯಾಂಚೈಸಿ ತಗೊಂಡು ನೀವೇನಾದರೂ ಬೇರೆ ಸ್ಟಾಕು, ಬೇರೆ ಮೆಟೀರಿಯಲು, ಫಾರ್ ಎಕ್ಸಾಂಪಲ್ ಪೂಮಾ, ಝಾರಾ, ನೈಕಿ ಈ ಥರದ್ದು ಫಸ್ಟ್ ಕಾಪಿ ಅಥವಾ ಈ ಥರ ಯಾವುದಾದ್ರೂ ಬೇರೆ ರೀತಿ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂತ ನನಗೆ ಬಿದ್ದರೆ, ಸೊ ಫುಲ್ ಲೀಗಲ್ ಆ್ಯಕ್ಷನ್ ತಗೊಂಡು ಫುಲ್ಲು ಕಾಂಪನ್ಸೇಷನ್ ಕಟ್ಟಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಎಲ್ಲ ನಡೆಯುತ್ತೆ ಬಿಸ್ನೆಸ್ಸು. ಸೊ ಅದಕ್ಕೋಸ್ಕರ ನೀವು ಏನು ಹಾರ್ಡ್ ವರ್ಕ್ ಮಾಡ್ತೀರೋ, ನೀವು ಏನು ಇದು ಮಾಡ್ತೀರೋ ಅದೆಲ್ಲ ಫಸ್ಟು ನೀವು ಯೋಚನೆ ಮಾಡಿ ಗೈಸ್. ಸೊ ನೀವು ಫ್ರ್ಯಾಂಚೈಸಿಗೆ ಹಾಕೋ ಎಫರ್ಟಲ್ಲಿ 20 to 30% ಎಕ್ಸ್ಟ್ರಾ ಎಫರ್ಟ್ ಹಾಕ್ಬಿಟ್ಟು ಒಂದು ಓನ್ ಬಿಸ್ನೆಸ್ ಮಾಡಿದ್ರೆ ನೀವು ಎಲ್ಲೋ ಇರ್ತೀರಾ ಅಂತ ಇದು ಫುಲ್ಲು ನನ್ನ ಪರ್ಸ್ನಲ್ ಒಪಿನಿಯನ್ ಗೈಸ್. ಸೊ ಇದನ್ನು ನಾನು ಎಲ್ಲೋ ರಿಸರ್ಚ್ ಮಾಡಿ ಹೇಳೋದಾಗಲಿ ಅಥವಾ ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳೋದಾಗಲಿ ಅಲ್ಲ. ನಾನು ಫ್ರ್ಯಾಂಚೈಸಿಗೆ ಆ್ಯಕ್ಚುಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರ್ಯಾಂಚೈಸಿನ ಹುಡುಕ್ತೆ, ಕೆಲವೊಂದು ಫ್ರ್ಯಾಂಚೈಸಿಗಳನ್ನ, ಮತ್ತು ಆ ಫ್ರ್ಯಾಂಚೈಸಿ ಓನರ್ಗಳ ಹತ್ರನೂ ಹೋಗಿ ಡಿಸ್ಕಸ್ ಮಾಡಿದೆ. ಸೊ ಅವರು ಈ ಥರ ಒಪಿನಿಯನ್ಗಳು ಕೊಟ್ಟರು. ಸೊ ಫುಲ್ ಕಂಟ್ರೋಲ್ ನಿಮ್ಮ ಹತ್ರ ಇರಲ್ಲ. ಸೊ ನೀವು ನಿಮ್ಗೆ ಇಷ್ಟ ಬಂದಂಗೆ ರನ್ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಬರೀ 30% to 40% ಅಷ್ಟೇ ನಿಮ್ಮ ಹತ್ರ ಅಲ್ಲಿ ಫುಲ್ಲು ಫ್ರೀಯಾಗಿ, ಅಂದರೆ ಕಂಟ್ರೋಲ್ ಇರುತ್ತೆ. ನಿಮ್ಮ ಕಂಟ್ರೋಲು 30 to 40% ಅಷ್ಟೇ ಇರುತ್ತೆ. ಸೊ ಮ್ಯಾನ್ ಪವರು ಅಷ್ಟೇ. ಸೊ ನಿಮ್ಗೆ ಯಾರಾದರೂ ಜನರು ಬೇಕು, ನಿಮ್ಗೆ ಯಾರಾದರೂ ಕೆಲಸದವ್ರು ಬೇಕು ಅಂದಾಗ್ಲೂ ಫಸ್ಟು 3 months ಕೋಪ್ರೇಟ್ ಮಾಡ್ತಾರೆ. 3 months ಆದಮೇಲೆ ಕೋಪ್ರೇಟ್ ಮಾಡೋದು ನಿಲ್ಲಿಸ್ತಾರೆ. ಸೊ ಆವಾಗ ನೀವು ಯಾರನ್ನಾರು ಆಚೆಗಡೆಯಿಂದ ಹುಡುಕಿ ಕರ್ಕೊಬಂದು ಕೆಲಸ ಹೇಳ್ಕೊಟ್ಟು ರನ್ ಮಾಡಬೇಕಾಗುತ್ತೆ ಬಿಸ್ನೆಸ್ನ. ಅಥವಾ ನೀವೇನಾದರೂ ಅಲ್ಲೇ ಫ್ರ್ಯಾಂಚೈಸಿಲೇ, ಅಂದರೆ ಓನರ್ ಹತ್ರನೇ ನೀವು ಡಿಮ್ಯಾಂಡ್ ಮಾಡಿದ್ರೆ ಅವರು ಕೂಡ ಡಿಮ್ಯಾಂಡ್ ಮಾಡ್ತಾರೆ. ಸೊ ಓಕೆ, ನಾವು ಈ ಥರ ನಮಗೂ ಮ್ಯಾನ್ ಪವರ್ ಕಡಿಮೆ ಆಗಿದೆ, ನೀವು ಇಷ್ಟು ಪೇ ಮಾಡಿದ್ರೆ ಬೇಕಾದ್ರೆ ನಮಗೆ ನಾವು ಕಳಿಸ್ಕೊಡ್ತೀವಿ, ಅದಾದಮೇಲೆ ನಿಮ್ಮ ಜವಾಬ್ದಾರಿ ಅಂತ ಈ ರೀತಿ ಎಲ್ಲ ಬಿಸ್ನೆಸ್ ನಡೆಯುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ನಿಜ ಗೈಸ್. ಸೊ ಬಿಸ್ನೆಸ್ ಫೀಲ್ಡಲ್ಲಿ ಏನೇ ಮಾಡಿದ್ರು ಬಿಸ್ನೆಸ್ಸೇ. ನೀವು ಒಂದು ಪ್ರಾಡಕ್ಟ್ನ ನೀವು ಬೇರೆಯವ್ರ ಮುಖಾಂತರದಿಂದ ಇನ್ನೊಬ್ರಿಗೆ ಸೇಲ್ ಮಾಡಿದ್ರು ನಿಮ್ಮ ಹತ್ರ ಏನೂ ಇರಲ್ಲ, ಆ ಪ್ರಾಡಕ್ಟೇ ಇರಲ್ಲ. ನೀವೇನು ಮಾಡ್ತೀರೋ ಒಬ್ಬನ ಹತ್ರ ಇನ್ನೊಬ್ಬನ ಕೊಡ್ತೀರಾ. ಸೊ ಅದಕ್ಕೂ ಕೂಡ ಬ್ರೋಕರ್ ಚಾರ್ಜಸ್ ಸೇರಿಸಿ ಅವನು ನಿಮಗೆ ಬಿಲ್ ಹಾಕ್ತಾನೆ. ಸೊ ಆ ಪ್ರಾಡಕ್ಟ್ ಬಂದು 20 rupees ಆಗಿದ್ದರೆ 30 rupees ಹೇಳಿ ಕೊಟ್ಟು ನಿಮ್ಮ ಹತ್ರ 30 rupees ಇಸ್ಕೊಂಡು ಅವ್ನು 10 rupees ಪ್ರಾಫಿಟ್ ಮಾಡಿ 20 rupees ಅವನು ಕೊಡ್ತಾನೆ. ಈ ರೀತಿ ನಡೀತಾರೆ ಬಿಸ್ನೆಸ್ಸು. ಸೊ ಬಿಸ್ನೆಸ್ಸಲ್ಲಿ ಏನೇ ಮಾಡಿದ್ರು ಬಿಸ್ನೆಸ್ಸೇ. ಸೊ ಅವ್ರವ್ರ ಟೆಕ್ನಿಕ್ಸು, ಅವ್ರವ್ರ ಐಡಿಯಾಸು ಅವ್ರವ್ರದ್ದು. ಸೊ ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೊ ನನ್ನ ಸಜೆಷನು ಒಂದು 90% ಅಥವಾ 80 to 90% ನನ್ನ ಒಪಿನಿಯನ್ ಬಂದ್ಬಿಟ್ಟು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸೊ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಫಾರ್ ಎಕ್ಸಾಂಪಲ್ ಇವಾಗ ಫ್ರ್ಯಾಂಚೈಸಿ ಹುಡುಕ್ತಾ ಇರ್ತೀರ, ನಿಮ್ಗೆ ಯಾವುದೋ ಬೇಕ್ರಿಲೋ ಅಥವಾ ಹೋಟೆಲ್ದು ಇಂಟ್ರೆಸ್ಟ್ ಇರುತ್ತೆ. ಸೊ ಅದನ್ನು ಫ್ರ್ಯಾಂಚೈಸಿ ತಗೊಂಡು ಆ ಸೆಟಪ್ನ ಮಾಡಿ ಅಲ್ಲಿಂದ ನೀವು ಗ್ರೋ ಆಗೋದಕ್ಕಿಂತ ನೀವು ಹೋಟ್ಲು ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇತ್ತ, ನಿಮ್ಮದೇ ಓನಾಗಿ ಸ್ಟಾರ್ಟ್ ಮಾಡಿ, ನೀವೇ ಚಿಕ್ಕದಾಗಿ ಒಂದು ಲೈಟಾಗಿ ಮಾರ್ಕೆಟಿಂಗ್ ಮಾಡಿಸಿ. ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಗ್ರೋ ಆಗುತ್ತೆ. ಆಮೇಲೆ ಬಂದಿದ್ದು ಆಗಿರೋ ಬಿಸ್ನೆಸ್ಸಲ್ಲಿ ಪ್ರಾಫಿಟಲ್ಲಿ ಒಂದು 20 to 30% ಬರೀ ಅಡ್ವರ್ಟೈಸಿಂಗ್ಗೆ ಅಂತಲೇ, ಮಾರ್ಕೆಟಿಂಗ್ಗೆ ಅಂತಲೇ ಹಾಕಿ. ಸೊ ಮಾರ್ಕೆಟಿಂಗ್ ಆಯ್ತಾ ಇರುತ್ತೆ. ಸೊ ಈ ರೀತಿ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ನಿಮ್ಮ ಫುಲ್ ಕಂಟ್ರೋಲ್ ನಿಮ್ಮ ಹತ್ರ ಇರುತ್ತೆ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ ಸ್ವಾತಂತ್ರ್ಯ ಕಳೆದೋಗ್ತಿಲ್ಲ ಗೈಸ್. ಫ್ರ್ಯಾಂಚೈಸಿ ತಗೊಳ್ಳೋದ್ರಿಂದ ಸ್ವಾತಂತ್ರ್ಯ ಇರಲ್ಲ. ಸೊ ಫುಲ್ ಕಂಟ್ರೋಲು ಫುಲ್ಲು ಎಲ್ಲ ಇದು ಅವ್ರ ಹತ್ರ ಇರುತ್ತೆ. ನೀವು ಇದನ್ನು ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಬಿಸ್ನೆಸ್ನ ಫುಲ್ ಕಂಟ್ರೋಲ್ ನಿಮ್ಮ ಹತ್ರ ಇರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಆಗ್ತಿಲ್ಲ ಬಿಸ್ನೆಸ್ಸು, ಈ ಥರ ಆ ಥರ ಅಂತ ಏನೇ ಒಂದು ಕನ್ಫ್ಯೂಷನ್ಸ್ ಇದ್ರೂ ಸೊ ಬೇಕಾದರೆ ನೀವು ಅಲ್ಲೇ ಶಟ್ ಡೌನ್ ಮಾಡಿಬಿಟ್ಟು ಬೇರೆ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಫ್ರ್ಯಾಂಚೈಸಿಲಿ ಗೈಸ್ ಇನ್ನೂ ಒಂದು ಏನು ಅಂದರೆ, ಕೆಲವೊಬ್ಬರು 5 years ಅಗ್ರಿಮೆಂಟ್ ಆಗುತ್ತೆ, 10 years ಅಗ್ರಿಮೆಂಟ್ ಆಗುತ್ತೆ, 2 years, 5 years, 10 years ಈ ಥರ ಅಗ್ರಿಮೆಂಟ್ಗಳಾಗುತ್ತೆ. ಸೊ ಅಷ್ಟು ವರ್ಷದವರೆಗೂ ನೀವು ಏನೂ ಮಾತಾಡೋಂಗಿಲ್ಲ. ಸೊ ಫ್ರ್ಯಾಂಚೈಸಿ ನಡೆಸಲೇಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ಚಿಕ್ಕ ಪುಟ್ಟ ಕಂಡೀಷನ್ಸ್ ಇರುತ್ತೆ. ಸೊ ಸುಮ್ಮನೆ ಇವಾಗ ಕೆಲವೊಬ್ಬರು ರೀಲ್ಸಲ್ಲಿ ಹೇಳ್ತಾರೆ, ಸೊ ನೀವು ಸ್ಟಾರ್ಟ್ ಮಾಡಿಬಿಟ್ರೆ ಗಾಯ್ಸ್ ನೀವು ಎಲ್ಲೋ ಹೋಗ್ಬಿಡ್ತೀರಾ, ಮಂತ್ಲಿ 1.5 to 2 lakhsವರೆಗೂ ಪ್ರಾಫಿಟೇ ಬರುತ್ತೆ, ನೀವು ಟೆನ್ಷನ್ನೇ ತಗೊಳ್ಳಂಗಿಲ್ಲ, ನೀವು ಜಸ್ಟ್ ಮಾಡಬೇಕಾಗಿರೋದು ಇಷ್ಟೇ, 5 lakhs ಇನ್ವೆಸ್ಟ್ ಮಾಡಬೇಕು ಸ್ಟಾರ್ಟಿಂಗು ಅಷ್ಟೇ, ಅದು 10 lakh ಇನ್ವೆಸ್ಟ್ ಮಾಡಬೇಕು ಅಷ್ಟೇ, ಮುಗೀತು. ಇನ್ನೆಲ್ಲ ಅವ್ರ ಕಂಟ್ರೋಲಲ್ಲಿರುತ್ತೆ, ಅವರೇ ಸೆಟಪ್ ಮಾಡಿಕೊಟ್ಬಿಡ್ತಾರೆ, ಅವರೇ ಎಲ್ಲ ರನ್ ಮಾಡ್ತಾ ಇರ್ತಾರೆ. ನಿಮ್ಗೆ ಜಾಗ ಒಂದಿದ್ರೆ ಸಾಕು ನಿಮ್ಮ ಹತ್ರ, ಇನ್ನೆಲ್ಲ ಅವರೇ ನಡೆಸ್ತಾರೆ. ಇದೆಲ್ಲ ಸುಳ್ಳು ಗೈಸ್.
ಇದೆಲ್ಲ 100% ಸುಳ್ಳು. ಸೊ ಫಸ್ಟು 3 ಮಂತ್ಸು ಸಪೋರ್ಟ್ ಮಾಡೋ ಥರ ನೆಕ್ಸ್ಟ್ 3 ಮಂತ್ಸ್ ಸಪೋರ್ಟ್ ಮಾಡಲ್ಲ. ಸೊ ಅವ್ರ ಅಗ್ರಿಮೆಂಟಲ್ಲಿ ಏನಿರುತ್ತೋ 1 ಮಂತೋ 3 ಮಂತ್ಸೋ ಅಥವಾ 6 ಮಂತ್ಸ್ವರೆಗೂ ಕೊಡ್ತಾರೆ. ಸೊ ಗೈಸ್, ನಾನು ರಿಸರ್ಚ್ ಮಾಡಿರೋ ಪ್ರಕಾರ 3 ಮಂತ್ಸ್ ಮೇಲೆ ಯಾರೂ ಕೂಡ ಗ್ಯಾರಂಟಿ ಕೊಡಲ್ಲ. ಸೊ ಅದು ಮಾರ್ಕೆಟಿಂಗೆಲ್ಲ 3 ಮಂತ್ಸು ಅವ್ರು ಕಂಪ್ಲೀಟಾಗಿ ಅವರು ಇನ್ವೆಸ್ಟ್ ಮಾಡಿ ಅವ್ರು ಇದು ಮಾಡಿ ಕಂಪ್ಲೀಟಾಗಿ ಗ್ರೋ ಮಾಡೋಕ್ಕೆ 3 ಮಂತ್ಸ್ ಹಾರ್ಡ್ ವರ್ಕ್ ಮಾಡ್ತಾರೆ ಅವ್ರ ಟೀಮ್ ಅವರು. ಅದಾದಮೇಲೆ 3 ಮಂತ್ಸ್ ಆದಮೇಲೆ ನಿಮ್ಮ ಕಡೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ಅಲ್ಲಿವರೆಗೂ ಗ್ರೋ ಮಾಡಿರೋದನ್ನ ನೀವು ತಿರ್ಗಾ ಗ್ರೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದೇನಾದ್ರು ಡೌನ್ಫಾಲ್ ಆಯಿತು ಅಂದರೆ ಅದು ನಿಮ್ಮ ಜವಾಬ್ದಾರಿ ಅಂತ ಅಗ್ರಿಮೆಂಟಲ್ಲಿ ಫುಲ್ ಕಂಪ್ಲೀಟಾಗಿರುತ್ತೆ. ಸೊ ಹಂಗಾಗಿ ಫ್ರ್ಯಾಂಚೈಸಿ ತಗೊಳ್ಳೋರು, ಫ್ರ್ಯಾಂಚೈಸಿ ಮಾಡೋರು, ಅದ್ರ ಮೇಲೆ ಇಂಟ್ರೆಸ್ಟ್ ಇರೋರು ನಾನು ಬೇಡ ಅಂತ ಹೇಳಲ್ಲ. ಹುಷಾರಾಗಿ ಹೆಜ್ಜೆ ಇಡಿ. ಸೊ ಎಲ್ಲ ಪ್ಲ್ಯಾನ್ ಮಾಡಿರ್ತೀರ, ಸೊ ಏನೋ ಸಕ್ಸಸ್ ಆಗಬೇಕು ಅಂತ ಓಡ್ತಾ ಇರ್ತೀರ. ಸೊ ಬಿಸ್ನೆಸ್ ಮಾಡೋರೆಲ್ಲ ಆಲ್ಮೋಸ್ಟು ಅರ್ನಿಂಗ್ಸ್ ಆಗಲಿ ಅಂತಲೇ ಬಿಸ್ನೆಸ್ ಮಾಡೋರು, ಲಾಸ್ ಆಗಲಿ ಅಂತ ಯಾರೂ ಬಿಸ್ನೆಸ್ ಮಾಡಲ್ಲ. ಸೊ ನಾವು ಏನಾದರೂ ಒಂದು ಲೈಫ್ ನೋಡಬೇಕು, ಸಕ್ಸಸ್ ಸಿಗಬೇಕಿದ್ರಲ್ಲಿ ಅಂತಲೇ ಸ್ಟಾರ್ಟ್ ಮಾಡೋದು. ಸೊ ಹಂಗಾಗಿ ಆದಷ್ಟು ಎಚ್ಚರಿಕೆಯಿಂದ ಫುಲ್ಲು ಅಗ್ರಿಮೆಂಟ್ನ ಸ್ಟಡಿ ಮಾಡಿ. ಇಫ್ ಇನ್ ಕೇಸ್ ನಿಮಗೇನು ಅರ್ಥ ಆಗ್ತಿಲ್ಲ ಅಂದರೆ ಯಾರಾದರೂ ಲಾಯರ್ ಹತ್ರ ಅಥವಾ ಯಾರಾದರೂ ಎಜುಕೇಟೆಡ್ ಹತ್ರ ಹೋಗಿ ಕಂಪ್ಲೀಟಾಗಿ ಸ್ಟಡಿ ಮಾಡಿ ಅದಾದಮೇಲೆ ಅಗ್ರಿಮೆಂಟ್ಗೆ ಸೈನ್ ಹಾಕೋದಾಗಲಿ ಅಥವಾ ಅಗ್ರಿ ಆಗೋದಾಗಲಿ ಅಥವಾ ಫ್ರ್ಯಾಂಚೈಸಿ ತಗೊಳ್ಳೋದಾಗಲಿ ಇದೆಲ್ಲ ಫುಲ್ಲು ಕಂಪ್ಲೀಟಾಗಿ ಸ್ಟಡಿ ಮಾಡಿ ವಾಕಿನ್ ಆಗಿ. ಯಾಕಂದರೆ ಒಂದು ಸತಿ ಲಾಕ್ ಆಗಿಬಿಟ್ರೆ ಗೈಸ್, ಅದು ಒಂಥರ ನರ್ಕ ಕೆಲವೊಂದು ಫ್ರ್ಯಾಂಚೈಸಿಗಳಲ್ಲಿ. ಸೊ ನರ್ಕ ಅಂದರೆ ಹೆಂಗೆ ಅಂದರೆ ಅದೇ ಹೇಳುತ್ತನಲ್ಲ ಗೈಸ್, 5 ಇಯರ್ಸ್ಗೆ ಅಗ್ರಿಮೆಂಟ್ 10 ಇಯರ್ಸ್ಗೆ ಅಗ್ರಿಮೆಂಟ್ ಮಾಡ್ಕೊಬಿಡ್ತಾರೆ. ಸೊ ನೀವು 5 ಇಯರ್ಸ್ವರೆಗೂ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಏನೇ ಆಗಲಿ ಅದ್ರ ₹1 ಬಿಸ್ನೆಸ್ ಆಗಿಲ್ಲ ಅಂದರೂ ನೀವು ರನ್ ಮಾಡಲೇಬೇಕು 5 ಇಯರ್ಸ್ ಫ್ರ್ಯಾಂಚೈಸಿನ. ಸೊ ಯಾವುದೇ ಕಾರಣಕ್ಕೂ ನಿಲ್ಸೋಂಗಿಲ್ಲ. ಆ 5 ಇಯರ್ಸ್ ಆದಮೇಲೆ ರೆನ್ಯೂವಲ್, ಇಫ್ ಇನ್ ಕೇಸ್ ಪ್ರಾಫಿಟ್ ಚೆನ್ನಾಗಿ ಬರ್ತೈತೆ, ನಂಗೆ ಏನು ನಿಲ್ಲಿಸೋ ಅವಶ್ಯಕತೆ ಇಲ್ಲ, ಇದನ್ನು ಹಿಂಗೆ ಗ್ರೋ ಮಾಡ್ಕೊಂಡು ಹೋಗೋಣ ಅಂತ ಈ ರೀತಿ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ ಓಕೆ, ರೆನ್ಯೂವಲ್ ಅಂತ ಮಾಡ್ತಾರೆ. ರೆನ್ಯೂವಲ್ ಮಾಡ್ಕೊಂಡು ನೀವು 20 ಇಯರ್ಸ್ 30 ಇಯರ್ಸ್ ನೀವು ಮಾಡ್ಕೊತಾ ಹೋಗ್ಬೋದು. ರೆನ್ಯೂವಲ್ಗೂ ಚಾರ್ಜಸ್ ಇಸ್ಕೊತಾರೆ. ಸೊ ರೆನ್ಯೂವಲ್ ಚಾರ್ಜಸ್ ಅಂದ್ಬಿಟ್ಟು ಅದಕ್ಕೂ ಪೇ ಮಾಡಬೇಕಾಗುತ್ತೆ ಫ್ರ್ಯಾಂಚೈಸಿ ಅವ್ರಿಗೆ. ಸೊ ಮಾಡ್ಕೊಂಡು ಇದು ಮಾಡ್ಬೋದು. ಆಮೇಲೆ ನೀವು ಒಂಥರ ಆ ಬ್ರ್ಯಾಂಚಿನ CEO ಅಷ್ಟೇ, ಆ ಬ್ರ್ಯಾಂಡಿನ CEO ಅಲ್ಲ, ಆ ಬ್ರ್ಯಾಂಚಿನ ಫೌಂಡರ್ ಅಥವಾ CEO, ಫೌಂಡರ್ ಅಲ್ಲ CEO ಅನ್ನೋ ಥರ ಫುಲ್ ಕಂಟ್ರೋಲ್, ಆ ಬ್ರ್ಯಾಂಚಿನ ಫುಲ್ ಕಂಟ್ರೋಲ್ ನಿಮ್ಮ ಅಂಡರಲ್ಲಿ ಇರುತ್ತೆ ಅಷ್ಟೇ. ಸೊ ಇದು ಫ್ರ್ಯಾಂಚೈಸಿ ಅಂದರೆ ಬಂದು ಗೈಸ್. ಸೊ ನನ್ನ ಸಜೆಷನು ಅದೇ ನೋಡಿ, ಬಿಸ್ನೆಸ್ಗೆ ಹಾರ್ಡ್ ವರ್ಕ್ ಮಾಡಿ. ಸೊ ನಿಮ್ಮದು ಅಂತ ಸ್ವಂತ ಬಿಸ್ನೆಸ್ ಆದಾಗ ನಿಮಗೂ ಒಂದು ಫುಲ್ ಕಂಟ್ರೋಲ್ ಇರುತ್ತೆ ನಿಮ್ಮ ಕೈಯಲ್ಲೂ. ಸೊ ಎಷ್ಟೇ ಪ್ರಾಫಿಟ್ ಬಂದ್ರೂ ನಿಮ್ಮ ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ಲೆವೆಲಲ್ಲಿ ಇರುತ್ತೆ. ಸೊ ಫ್ರ್ಯಾಂಚೈಸಿ ತಗೊಳ್ಳೋದ್ರಿಂದ ಕೆಲವೊಂದು ಟೈಮು ಪ್ರಾಫಿಟಲ್ಲೂ ಶೇರ್ ಮೆನ್ಷನ್ ಆಗಿರುತ್ತೆ. ಸೊ ಇದೇ ಗೈಸ್ ನಾನು ಹೇಳೋದು. ಸೊ ಸಿಂಪಲ್ಲು, ಅಗ್ರಿಮೆಂಟಿಗೆ ಸೈನ್ ಹಾಕೋಕ್ಕಿಂತ ಮುಂಚೆ ಎಲ್ಲ ಸ್ಟಡಿ ಮಾಡಿ ಡೀಪಾಗಿ. ಸೊ ಅದಾದಮೇಲೆ ನೀವು ಇದು ಮಾಡಿ. ನನ್ನ ಕೇಳೋದಾದರೆ, ಇಲ್ಲ ನಾನು ಫ್ರ್ಯಾಂಚೈಸಿನೇ ಮಾಡಬೇಕು, ನಂದೇನೋ ಕೆಲಸ ನಡೀತಿದೆ, ನಂದು ಈ ಥರ ಕೆಲಸ ಇದೆ, ನಾನು ಸುಮ್ಮನೆ ಪಾರ್ಟ್ ಟೈಮ್ ಥರ ಲೈಕ್ ನಾನು ಓಡಾಡ್ಕೊಂಡು ಫ್ರ್ಯಾಂಚೈಸಿ ನಡೆಸ್ಕೊಂಡು ಅದರಿಂದ ಒಂದು ಸ್ವಲ್ಪ ಇನ್ಕಮ್ ಬರಬೇಕು ಅಂತ ಅಂದರೆ ಗೈಸ್, ಸೊ ಬೆಸ್ಟ್ ಆಪ್ಷನ್ ಏನು ಅಂದರೆ ಈ ಝೂಡಿಯೋ ಈ ಥರ ಬ್ರ್ಯಾಂಚಸ್ ನೋಡಿ. ಯಾಕೆ ಅಂದರೆ ಈ ಝೂಡಿಯೋ ಎಲ್ಲೇ ಇಟ್ರೂ ಲಾಸು ತುಂಬ ಕಡಿಮೆ ಆಗೋದು, ಆಲ್ಮೋಸ್ಟು 10 or 20% ಕಡಿಮೆ ಲಾಸಸ್ಸು ಫೇಸ್ ಮಾಡೋದು. ಯಾಕೆ ಅಂದರೆ ಎಲ್ಲೇ ಇಡಲಿ ಝೂಡಿಯೋ ಒಂದು ಸ್ಟ್ಯಾಂಡ್ ತಗೊಂಡಿದೆ. ಸೊ ಕಸ್ಟಮರ್ಸ್ ವಾಕಿನ್ ಆಯ್ತಾನೇ ಇರ್ತಾರೆ. ಸೊ ಈ ರೀತಿ ಬ್ರ್ಯಾಂಡು ಝೂಡಿಯೋ ಅಥವಾ ಪೆಟ್ರೋಲ್ ಬಂಕ್ಗಳಲ್ಲಿ ಹೋದರೆ ಇವಾಗ ಜಿಯೋ ಪೆಟ್ರೋಲ್ ಬಂಕ್ ಅಂತೇನೋ ಬರ್ತಿದೆ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಯಾಕಂದರೆ ಪೆಟ್ರೋಲ್ ಬಂಕ್ ಎಲ್ಲೇ ಇಟ್ರೂ ಅದು ಸಕ್ಸಸ್ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಗೈಸ್. ಅದರಲ್ಲಿ 90% ಸಕ್ಸಸ್ ರೇಟ್, 80 to 90% ಸಕ್ಸಸ್ ರೇಟ್ ಇರುತ್ತೆ. ಸೊ ಈ ರೀತಿ ನೋಡಿ, ಫ್ರ್ಯಾಂಚೈಸಿ ತುಂಬ ಹೆಸರಾಗಿರೋದು, ತುಂಬ ಬ್ರ್ಯಾಂಡಿಂಗ್ ಇರೋದು ಫ್ರ್ಯಾಂಚೈಸಿಗಳು ತಗೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಸಿಗುತ್ತೆ. ಸೊ ನಿಮ್ಗೇನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇನ್ನೂ ಜಾಸ್ತಿ ಬೇಕು, ಫ್ರ್ಯಾಂಚೈಸೀಸು ಒಂದು 10 or 20 ಫ್ರ್ಯಾಂಚೈಸ್ ಟಾಪಿಕ್ ಇಟ್ಕೊಂಡು ಒಂದು ಸ್ವಲ್ಪ ಲೆಂತಿ ವೀಡಿಯೋ ಮಾಡಿ ಅದ್ರ ಬಗ್ಗೆ ಇನ್ಡೆಪ್ತಾಗಿ ಹೇಳಿ ಒಂದೊಂದು ಫ್ರ್ಯಾಂಚೈಸಿ ಬಗ್ಗೆ ಅಂದರೆ ಬೇಕಾದರೆ ನೀವು ಕಮೆಂಟ್ ಹಾಕಿ, ಅದ್ರ ಮೇಲೆ ನಾನು ಫಾಲೋ ಅಪ್ ಮಾಡಿ ನಾನು ಸ್ಟಡಿ ಮಾಡಿ ಬೇಕಾದರೆ ಯಾವ ರೀತಿ ಎಲ್ಲ ಸಿಗುತ್ತೆ ಫ್ರ್ಯಾಂಚೈಸೀಸು, ಏನೇನೆಲ್ಲ ಕಂಡೀಷನ್ಸ್ ಇರುತ್ತೆ, ಯಾವುದು ಬೆಸ್ಟು ಅಂತ ನನ್ನ ಕೈಲಾಗಿ ಆಗ ಅಷ್ಟು ನಾನು ಹೇಳ್ತೀನಿ ಗೈಸ್ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಒಂದು ಸ್ವಲ್ಪ ಲೆಂತಿ ಆಯಿತು ವಿಡಿಯೋ, ಆಲ್ಮೋಸ್ಟ್ ½ an hour ರೀಚ್ ಆಗ್ತಿದೆ. ಸೊ ಸಾಕು, ಈ ವಿಡಿಯೋ ಇಷ್ಟು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಗೈಸ್, ಬೈ.